ತಮಗೆಲ್ಲರಿಗೂ ಹೃನ್ಮನದ ನಮಸ್ಕಾರಗಳು. ಶ್ರೀಗಂಧ ಫೌಂಡೇಶನ್, ಸಶಕ್ತ ಸಮಾಜದ ನಿರ್ಮಾಣ. ಶ್ರೀಗಂಧ ಫೌಂಡೇಶನ್ 5 ವಸಂತಗಳನ್ನ ಪೂರೈಸಿರುವ ಈ ಸುಸಂದರ್ಭದಲ್ಲಿ ಶ್ರೀಗಂಧ ನಡೆದು ಬಂದ ಹಾದಿಯ ಪರಿಚಯ ನಿಮ್ಮ ಮುಂದೆ. ಶ್ರೀಗಂಧ ಫೌಂಡೇಶನ್ ಒಂದು ಸಾಮಾಜಿಕ ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು, ಸ್ವಾವಲಂಬಿ ಸಮುದಾಯದ ನಿರ್ಮಾಣ ಮತ್ತು ಉನ್ನತ ಬೆಳವಣಿಗೆಗಾಗಿ ಸ್ಥಾಪಿಸಲ್ಪಟ್ಟಿದೆ. ಸಶಕ್ತ ಸಮುದಾಯದ ಬೆಳವಣಿಗೆ, ಜನರ ಅಭ್ಯುದಯಕ್ಕೆ ಬೇಕಾಗುವ ಅವಕಾಶ, ಶಿಕ್ಷಣ ಮತ್ತು ನೈಪುಣ್ಯತೆಯನ್ನು ಬೆಳೆಸುವುದಕ್ಕೆ ಶ್ರೀಗಂಧ ಫೌಂಡೇಶನ್ ಸಾಧನವಾಗಿದೆ. ಶ್ರೀಗಂಧವು ಆಯ್ಕೆ ಮಾಡಿರುವ ಕ್ಷೇತ್ರಗಳು ಕಲಿಕೆ, ಆರೋಗ್ಯ, ಜೀವನ ನಿರ್ವಹಣೆ ಮತ್ತು ಸಂಸ್ಕೃತಿ. ಶ್ರೀಗಂಧದ ಮೊದಲ ಆದ್ಯತೆ ಕಲಿಕೆ. 2021ರಲ್ಲಿ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳಲಾಯಿತು. ಆಹಾರ ವಿತರಣೆ, ಚಿತ್ರಕಲಾ ಸಾಮಗ್ರಿ, ನೋಟ್ಬುಕ್ ವಿತರಣೆ, ಮೆಡಿಕಲ್ ಕಿಟ್ ವಿತರಣೆ, ರಕ್ತದಾನ ಶಿಬಿರ, ಸಿಟಿ ಕೋಚಿಂಗ್ ನಡೆಸಲಾಯಿತು. ಕಲಿಕಾ ವಿಭಾಗದಲ್ಲಿ 21 ಶಾಲೆಗಳ 2800 ವಿದ್ಯಾರ್ಥಿಗಳಿಗೆ ಸುಮಾರು 14,000 ನೋಟ್ಬುಕ್ ವಿತರಣೆ ಮಾಡಲಾಯಿತು. ಶ್ರೀಗಂಧ ಫೌಂಡೇಶನ್ ವಿದ್ಯಾವರ್ಣ ಯೋಜನೆಯ ಭಾಗವಾಗಿ ಕರ್ನಾಟಕದ ಸರ್ಕಾರಿ ಗ್ರಾಮೀಣ ಶಾಲೆಯನ್ನ ಚಿತ್ರಿಸಿ ವೈಭವೀಕರಿಸಿದೆ. ಶ್ರೀಗಂಧ ಫೌಂಡೇಶನ್ ಸಂಕಲ್ಪ ತಂಡದ ಸಹಯೋಗದೊಂದಿಗೆ ಗ್ರಾಮೀಣ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಕೆಸಿಇಟಿ ಆನ್ಲೈನ್ ಬೋಧನಾ ತರಗತಿಗಳನ್ನು ನಡೆಸಿತು. ಗುಡಿಬಂಡೆ, ಹುಲ್ಲಿಕುಂಟೆ ಮತ್ತು ಕನಸವಾಡಿ ಪ್ರೌಢಶಾಲೆಗಳ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಸ್ಯಾನಿಟೈಸರ್, ಮಾಸ್ಕ್ ಮತ್ತು ಬಿಸ್ಕತ್ತುಗಳನ್ನು ಒದಗಿಸುವ ಮೂಲಕ ಬೆಂಬಲ ನೀಡಿತು. ಶ್ರೀಗಂಧ ಫೌಂಡೇಶನ್ ಐಪ್ಲೆಡ್ಜ್ ಫೌಂಡೇಶನ್ ಮತ್ತು ಉದಾರ ದಾನಿಗಳ ಬೆಂಬಲದೊಂದಿಗೆ ಕಡಿಮೆ ಆದಾಯದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನವನ್ನ ಮುಂದುವರಿಸಲು ಮತ್ತು ಅವರ ಕನಸುಗಳನ್ನು ಮುಂದುವರಿಸಲು ಬೆಂಬಲ ನೀಡಲು ನಿರ್ಧರಿಸಿ ಶ್ರೀಗಂಧ ವಿದ್ಯಾನಿಧಿ ಕಾರ್ಯಕ್ರಮದ ಭಾಗವಾಗಿ 2021-2022ರ ಶೈಕ್ಷಣಿಕ ವರ್ಷಕ್ಕೆ 35 ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು. ಶ್ರೀಗಂಧ ಫೌಂಡೇಶನ್ ಸಿಂಧನೂರು ಸರ್ಕಾರಿ ಜೂನಿಯರ್ ಕಾಲೇಜಿನ ಗ್ರಂಥಾಲಯಕ್ಕೆ ಸ್ಪರ್ಧಾತ್ಮಕ ಮತ್ತು ಎನ್ಸಿಇಆರ್ಟಿ ಪುಸ್ತಕಗಳನ್ನು ನೀಡಲಾಯಿತು. ಶ್ರೀಕೃಷ್ಣ ಸೇವಾಶ್ರಮ ಆಸ್ಪತ್ರೆಗೆ 50,000 ರೂಪಾಯಿ ಮೌಲ್ಯದ 2 ಅತ್ಯಾಧುನಿಕ ಸ್ಟ್ರೆಚರ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸೋಲಿಗ ಸಮುದಾಯದವರಿಗೆ ಕೋವಿಡ್ ಅಡ್ಡ ಪರಿಣಾಮ ಹಾಗೂ ಬೆಳೆಗಳ ಇಳುವರಿ ಕಡಿಮೆಯಾದ ಕಾರಣದಿಂದಾಗಿ ಜೀವನೋಪಾಯಕ್ಕೆ ಆಹಾರ ಕಿಟ್ಗಳನ್ನು ನೀಡಲಾಯಿತು. ಶ್ರೀಗಂಧ ಪ್ರತಿಷ್ಠಾನವು ರಾಷ್ಟ್ರೋತ್ಥಾನ ರಕ್ತ ನಿಧಿಯ ಸಹಯೋಗದೊಂದಿಗೆ ಥಲಸ್ಸೇಮಿಯಾ ಪೀಡಿತ ಮಕ್ಕಳಿಗೆ ಸಹಾಯ ಮಾಡಲು ನಿಯಮಿತವಾಗಿ ರಕ್ತದಾನ ಶಿಬಿರಗಳನ್ನು ನಡೆಸುತ್ತಿದೆ. ಮೈಲಾಯ್ಡ್ ಲುಕೇಮಿಯಾ ವಿರುದ್ಧ ಹೋರಾಡುತ್ತಿದ್ದ 25 ವರ್ಷದ ವ್ಯಕ್ತಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ 50,000 ರೂಪಾಯಿ ನೀಡಲಾಯಿತು. ಅಗತ್ಯ ಇದ್ದವರಿಗೆ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಶ್ರೀಗಂಧ ವತಿಯಿಂದ ವೈದ್ಯಕೀಯ ಕಿಟ್ಗಳನ್ನು ನೀಡಲಾಯಿತು. ದಿನಸಿ ಕಿಟ್ಗಳನ್ನು ಅಗತ್ಯವಿರುವ ಸಮುದಾಯದವರಿಗೆ, ಗ್ರಾಮೀಣ ಪ್ರದೇಶದ ಶಾಲಾ ಶಿಕ್ಷಕರಿಗೆ ನೀಡಲಾಯಿತು. ಶ್ರೀಗಂಧ ಫೌಂಡೇಶನ್ ವತಿಯಿಂದ ಪ್ರೀತಿಪೂರ್ವಕವಾಗಿ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತರನ್ನ ಗೌರವದಿಂದ ಸನ್ಮಾನಿಸಲಾಯಿತು. ಶ್ರೀಗಂಧ ಫೌಂಡೇಶನ್ ತನ್ನ ಕಾರ್ಯ ಚಟುವಟಿಕೆಗಳನ್ನು ವಿಸ್ತರಿಸಿಕೊಳ್ಳುತ್ತಾ ನಾಡಿನೆಲ್ಲೆಡೆ ಶ್ರೀಗಂಧದ ಕಂಪನ್ನು ಹರಡುತ್ತಿದೆ. ಕೇವಲ ಕಲಿಕೆಗೆ ಪ್ರೋತ್ಸಾಹ ನೀಡುವುದಲ್ಲ, ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಿಕೊಡುವುದು ನಮ್ಮ ಉದ್ದೇಶ. ಕಲಿಕೆಯ ವಿಭಾಗದಲ್ಲಿ ನೋಟ್ ಪುಸ್ತಕ, ಪೆನ್, ಶೂ, ಸಮವಸ್ತ್ರ, ಗ್ರಂಥಾಲಯ, ಮ್ಯಾಥ್ ಲ್ಯಾಬ್, ಕಂಪ್ಯೂಟರ್ಸ್, ಕಲಿಕಾ ಕೇಂದ್ರ, ಶಾಲಾ ಅಭಿವೃದ್ಧಿ, ಶುದ್ಧ ಕುಡಿಯುವ ನೀರು, ಮಕ್ಕಳ ಸ್ವಾಸ್ಥ್ಯ, ಪ್ರವಾಸ, ಶುಲ್ಕಗಳು ಇವುಗಳೆಲ್ಲವನ್ನು ಸಂದರ್ಭಕ್ಕನುಗುಣವಾಗಿ ಅಗತ್ಯಗನುಸಾರವಾಗಿ ಶ್ರೀಗಂಧವು ಬೆಂಬಲಿಸಿದೆ. 2024ರ ಸಾಲಿನಲ್ಲಿ ತಲುಪಿದ ವಿದ್ಯಾರ್ಥಿಗಳ ಸಂಖ್ಯೆ 3,000. ಶ್ರೀಗಂಧದ ಹೆಮ್ಮೆಯ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ವಿಭಾಗದಲ್ಲಿ ಪಿಯುಸಿ, ನರ್ಸಿಂಗ್, ಪದವಿ, ಇಂಜಿನಿಯರಿಂಗ್, ವೈದ್ಯಕೀಯ, ಪಿಎಚ್ಡಿ ಹೀಗೆ 110ಕ್ಕೂ ಹೆಚ್ಚು ಫಲಾನುಭವಿಗಳ ಸಾಧನೆ ಶ್ರೀಗಂಧದ ಕಂಪನ್ನ ಹೆಚ್ಚಿಸಿದೆ.
ಸುಮಾರು 17 ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗವನ್ನ ಮುಗಿಸಿ ಉನ್ನತ ಸಂಸ್ಥೆಗಳಲ್ಲಿ ಉದ್ಯೋಗವನ್ನ ಪಡೆದಿದ್ದಾರೆ. ಮ್ಯಾಥ್ ಲ್ಯಾಬ್ ಮಕ್ಕಳ ಕುತೂಹಲವನ್ನ ಹೆಚ್ಚಿಸಿದೆ, ಗಣಿತವನ್ನ ಸರಳವಾಗಿಸಿದೆ. ರೋಬೋಟಿಕ್ ಲ್ಯಾಬ್ಗಳು ಮಕ್ಕಳನ್ನ ಪ್ರೇರೇಪಿಸಿದೆ, ವಿಜ್ಞಾನವನ್ನು ಕಣ್ಣರಳಿಸಿ ಕಲಿಯುವಂತೆ ಮಾಡಿದೆ. ಕಲಿಕಾ ಕೇಂದ್ರ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿದೆ. ಜೀವನ ನಿರ್ವಹಣೆ ಮಕ್ಕಳಿಗೆ ಅವರ ಮುಂದಿನ ಹಾದಿಯ ಬಗ್ಗೆ ತಿಳಿಸಿಕೊಡುವ ವೃತ್ತಿ ಸಮಾಲೋಚನೆ ಬಹಳ ಪ್ರಯೋಜನಕಾರಿಯಾಗಿದೆ. ಆರೋಗ್ಯ ಮತ್ತು ನೈರ್ಮಲ್ಯ ಆರೋಗ್ಯದ ವಿಚಾರದಲ್ಲಿ ಶ್ರೀಗಂಧವು ಅತ್ಯುತ್ತಮ ಸಾಧನೆ ಮಾಡಿದೆ. ಶಾಲೆಗೆ ಬರುವ ಮಕ್ಕಳು ಶುಚಿಯಾದ ನೀರಿಲ್ಲದೆ ಆರೋಗ್ಯ ಕುಂಠಿತರಾಗಿ ಕಲಿಯುವಿಕೆಗೆ ತೊಂದರೆಯಾದಂತಹ ಹಲವಾರು ಶಾಲೆಗಳಿವೆ. ಅಂತಹ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಲಾಗಿದೆ. ಶ್ರೀಗಂಧ ಸ್ವಾಸ್ಥ್ಯದ ಮೂಲಕ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹಾಗೂ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಟ್ಟಿನ ಬಗ್ಗೆ, ಅದರ ಕಾಳಜಿಯ ಬಗ್ಗೆ ಅರಿವು ಮೂಡಿಸಲಾಗಿದೆ. ಮೆನ್ಸ್ಟ್ರಲ್ ಕಪ್ ಹಾಗೂ ಪ್ಯಾಡ್ಗಳನ್ನು ನೀಡಲಾಗಿದೆ. ಅವರ ಆರೋಗ್ಯ ಸುಧಾರಿಸಲು ಹಾಗೂ ಶಾಲೆಗೆ ಹೆಮ್ಮೆಯಿಂದ ಬರಲು ಇದು ಸಹಕಾರಿಯಾಗಿದೆ. ಕ್ರೀಡೆ ಮತ್ತು ಸಂಸ್ಕೃತಿ ನಿಧಿ ಸಂಗ್ರಹಣೆಗಾಗಿ ನಡೆಸುವ ಬ್ಯಾಡ್ಮಿಂಟನ್ ಸ್ಪರ್ಧೆ ಎಲ್ಲರಿಗೂ ಅಚ್ಚುಮೆಚ್ಚು. 2024ರ ಮತ್ತೊಂದು ಹೆಮ್ಮೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶ್ರೀಗಂಧ ಅಧ್ಯಾಯ ಪ್ರಾರಂಭವಾಗಿದ್ದು, ಮೈಸೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ಕಲಿಕಾ ಪರಿಕರಗಳು, ಶೈಕ್ಷಣಿಕ ತರಬೇತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಂಪನಿ CSRನ ಭಾಗವಾಗಿ ಅಲ್ಕಟಲ್ ಲ್ಯೂಸೆಡ್ ಎಂಟರ್ಪ್ರೈಸಸ್ ಶ್ರೀಗಂಧವನ್ನು ಆಯ್ಕೆ ಮಾಡಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮದಲ್ಲಿ 6 ಶಾಲೆಯ 880 ಮಕ್ಕಳಿಗೆ ಪರಿಕರಗಳ ಸಹಾಯ, 350 ಹೆಣ್ಣು ಮಕ್ಕಳಿಗೆ ಮರು ಉಪಯೋಗ ಮಾಡುವ ಸ್ಯಾನಿಟರಿ ಪ್ಯಾಡ್ಗಳು, 200 ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳು ಹೀಗೆ ಹಲವಾರು ಕಾರ್ಯಕ್ರಮಗಳು ನಡೆದಿವೆ. ಲೀನ್ ವಿಸ್ಡಮ್ ಸಂಸ್ಥೆಯೊಡನೆ ಸೇರಿ ದಾವಣಗೆರೆ ಜಿಲ್ಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡಲಾಗಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಸಮಾನ ಮನಸ್ಕರ ಹೃದಯಗಳನ್ನು ತಲುಪುವ ಯೋಜನೆ ಯಶಸ್ವಿಯಾಗಿ ನಡೆಯುತ್ತಿದೆ. ಎಲೆಮರೆ ಕಾಯಿಯಂತೆ ಈ ಕಾರ್ಯವನ್ನು ಮಾಡುತ್ತಿರುವ ಶ್ರೀಗಂಧದ ಮನಸ್ಸುಗಳಿಗೆ ಅಭಿನಂದನೆಗಳು. ಬನ್ನಿ 2025-26ರ ನಮ್ಮ ಚಟುವಟಿಕೆಗಳನ್ನು ನೋಡೋಣ. ನಮ್ಮ ಪ್ರಮುಖ ಗುರಿಗಳು ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ತಂತ್ರಜ್ಞಾನ ಮತ್ತು ಪರಿಸರ ಸ್ನೇಹಿ ಅಭಿವೃದ್ಧಿ ಒದಗಿಸುವ ಮೂಲಕ ಸಮಗ್ರ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತಿದೆ. ಸಂಕಲ್ಪ ಲರ್ನಿಂಗ್ ಸಹಯೋಗದ ಮೂಲಕ ಶ್ರೀಗಂಧ ಫೌಂಡೇಶನ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬೆಳಕು ಮತ್ತು ಯಶಸ್ಸಿನ ದಾರಿ ಒದಗಿಸಿದೆ. ಶ್ರೀಗಂಧ ಫೌಂಡೇಶನ್ ಮತ್ತು ವಂದೇ ಮಾತರಂ ಗುರುಕುಲಂ ಸೇರಿ ನಡೆಸಿದ ವಿದ್ಯಾವರಣ ಕಾರ್ಯಕ್ರಮ ಗ್ರಾಮೀಣ ಶಾಲೆಗಳಿಗೆ ಹೊಸ ರೂಪ ನೀಡಿದ್ದು, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಿಸಿದೆ. ಶ್ರೀಗಂಧ ಫೌಂಡೇಶನ್ ಗ್ರಾಮೀಣ ಶಿಕ್ಷಣ, ವಿದ್ಯಾರ್ಥಿಗಳ ಅಗತ್ಯ ಸಾಮಗ್ರಿ ಮತ್ತು ವಿದ್ಯಾರ್ಥಿ ವೇತನದ ಮೂಲಕ ವಿಶಾಲ ಪ್ರಮಾಣದ ಪರಿಣಾಮ ಸಾಧಿಸಿದೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ. ಶ್ರೀಗಂಧ ಡಿಜಿಟಲ್ ಆಕ್ಸೆಸ್ ಕಾರ್ಯಕ್ರಮವು ಗ್ರಾಮೀಣ ಮಕ್ಕಳಿಗೆ ತಂತ್ರಜ್ಞಾನದ ಮೂಲಕ ಶಿಕ್ಷಣ ಮತ್ತು ಭವಿಷ್ಯದ ಅವಕಾಶಗಳನ್ನು ನೀಡುತ್ತಿದೆ. ಶ್ರೀಗಂಧ ಫೌಂಡೇಶನ್ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ 50ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳನ್ನು ವಿತರಿಸಿದೆ. ಶ್ರೀಗಂಧ ಫೌಂಡೇಶನ್ 2025ರ ಜನವರಿ 25ರಂದು ಅರಕಲಗೂಡು ತಾಲೂಕಿನ ಹಾಸನ ಜಿಲ್ಲೆಯ ವಡ್ಡರಹಳ್ಳಿ ಮತ್ತು ಅಂಕನಾಯಕನಹಳ್ಳಿ ಸರ್ಕಾರಿ ಶಾಲೆಗಳಲ್ಲಿ ಯೂನಿಫಾರ್ಮ್ ಮತ್ತು ಸ್ಟೇಷನರಿ ವಿತರಣೆ ಮಾಡಲಾಯಿತು. ಶ್ರೀಗಂಧ ಫೌಂಡೇಶನ್ ಮತ್ತು ಮೋಟೋಸೋಲ್ಸ್ ಸಹಯೋಗದಲ್ಲಿ ಗಣರಾಜ್ಯೋತ್ಸವದ ದಿನದ ರೈಡ್ ಕಾರ್ಯಕ್ರಮವನ್ನು 2025ರ ಜನವರಿ 26ರಂದು ಯಶಸ್ವಿಯಾಗಿ ನಡೆಸಲಾಯಿತು. ಗ್ರಾಮೀಣ ಶಾಲಾ ವಿದ್ಯಾರ್ಥಿಗಳಿಗೆ
ಶೈಕ್ಷಣಿಕ ಬೆಂಬಲ ಒದಗಿಸುವುದರ ಜೊತೆಗೆ ರಾಷ್ಟ್ರೋತ್ಸವದ ಮಹತ್ವವನ್ನ ಹಂಚಿಕೊಂಡಿತು. ಶ್ರೀಗಂಧ ಫೌಂಡೇಶನ್ ಮತ್ತು ಕಲ್ಕುಣಿ ಗೆಳೆಯರ ಬಳಗ ಸಹಯೋಗದಲ್ಲಿ ಮಂಡ್ಯ ಜಿಲ್ಲೆಯ ಕಲ್ಕುಣಿ ಗ್ರಾಮದಲ್ಲಿ ವಿಶ್ವಪ್ರಜ್ಞಾ ವಿದ್ಯಾನಿಕೇತನ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಶಾಲಾ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. 2025ರಲ್ಲಿ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಬೆಂಬಲಿಸಲು ವಿವಿಧ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ವಿಸ್ತರಿಸಿದೆ. ಪ್ರಥಮ ಪೀಳಿಗೆಯ ಕಲಿಕಾರ್ಥಿಗಳಿಗೆ ಶಿಕ್ಷಣದ ಅವಕಾಶಗಳನ್ನು ವಿಸ್ತರಿಸಿ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಬಲವಾದ ನೆಲೆ ಒದಗಿಸಿದೆ. ಶ್ರೀಗಂಧ ಫೌಂಡೇಶನ್ ವತಿಯಿಂದ 2025ರಲ್ಲಿ ನಡೆದ ಶ್ರೀಗಂಧ ವಿದ್ಯಾನಿಧಿ ವಾರ್ಷಿಕ ಕಾರ್ಯಕ್ರಮವು ವಿದ್ಯಾರ್ಥಿಗಳು, ಪೋಷಕರು, ದಾನಿಗಳು ಮತ್ತು ಸ್ವಯಂ ಸೇವಕರನ್ನು ಒಳಗೊಂಡು 200ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ ಮಹತ್ವದ ಕಾರ್ಯಕ್ರಮವಾಯಿತು. ಶ್ರೀಗಂಧ ಫೌಂಡೇಶನ್ ಮತ್ತು ಸಂಕಲ್ಪ ಇಂಡಿಯಾ ಫೌಂಡೇಶನ್ ಸಹಯೋಗದಲ್ಲಿ ತಲಸೇಮಿಯಾ ಪೀಡಿತ ಮಕ್ಕಳಿಗೆ ರಕ್ತದಾನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲಾಯಿತು. ಶ್ರೀಗಂಧ ಫೌಂಡೇಶನ್ ತನ್ನ ಆರೋಗ್ಯ ಮತ್ತು ಸ್ವಚ್ಛತೆ ಮಿಷನ್ ಭಾಗವಾಗಿ ಸ್ವಾಸ್ಥ್ಯ ಉಪಕ್ರಮವನ್ನು ಕರ್ನಾಟಕದ ವಿವಿಧ ಜಿಲ್ಲೆಗಳ ಶಾಲೆಗಳಲ್ಲಿ ಯಶಸ್ವಿಯಾಗಿ ನಡೆಸಿತು. ಶ್ರೀಗಂಧ ಸ್ವಾಸ್ಥ್ಯ ಉಪಕ್ರಮವು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಮತ್ತು ಸಮುದಾಯಗಳಿಗೆ ಆರೋಗ್ಯ, ಸ್ವಚ್ಛತೆ ಮತ್ತು ಆರೋಗ್ಯ ಜಾಗೃತಿ ಒದಗಿಸುವ ಮೂಲಕ ಸಮಗ್ರ ಕಲ್ಯಾಣದತ್ತ ಮಹತ್ವದ ಹೆಜ್ಜೆ ಇಟ್ಟಿದೆ. ನಮ್ಮ ಸಹವರ್ತಿಗಳು ಆಲ್ಕಟೆಲ್ ಲ್ಯೂಸೆಂಟ್, ನೋಕಿಯಾ, ಲೀನ್ ವಿಸ್ಡಮ್, ಪ್ರೇರಣಾ ಮೋಟಾರ್ಸ್, ಅಲ್ಗೋಶಕ್, ಪಾರ್ಕಿನ್ ಎಲ್ಮರ್ ಇವರ ಜೊತೆ ಇನ್ನು 10 ಹಲವು ಕಂಪನಿಗಳು ಶ್ರೀಗಂಧದ ಜೊತೆ ಕೈಜೋಡಿಸುತ್ತಿವೆ. ನಮ್ಮ ಪಾಲುದಾರರು ಅನನ್ಯ, ರಾಷ್ಟ್ರೋತ್ಥಾನ ರಕ್ತನಿಧಿ ಕೇಂದ್ರ, ಸಂಕಲ್ಪ ಲರ್ನಿಂಗ್. ಶ್ರೀಗಂಧ ಫೌಂಡೇಶನ್ ತನ್ನ ಸಮುದಾಯ ಸೇವೆ ಮತ್ತು ಶಿಕ್ಷಣ ಕೇಂದ್ರೀಕೃತ ಕಾರ್ಯಗಳ ಮೂಲಕ 2025ರಲ್ಲಿ ಮಹತ್ವದ ಗೌರವಗಳನ್ನು ಪಡೆದಿದೆ. ರೋಟರಿ ಬೆಂಗಳೂರು ಸ್ಪಂದನ ಸಂಸ್ಥೆಯಿಂದ ಸಮುದಾಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಸೇವೆಗಾಗಿ ಗೌರವಿಸಲಾಯಿತು. ಸಂಕಲ್ಪ ಲರ್ನಿಂಗ್ ಸಂಸ್ಥೆಯಿಂದ ದೀರ್ಘಕಾಲೀನ ಶಿಕ್ಷಣ ಬೆಂಬಲಕ್ಕಾಗಿ ಪ್ರಶಂಸೆ ದೊರೆಯಿತು. ಈ ಪ್ರಶಸ್ತಿಗಳು ಶ್ರೀಗಂಧ ಫೌಂಡೇಶನ್ನ ಸಮುದಾಯ ಸೇವೆ, ಶಿಕ್ಷಣ ಬೆಂಬಲ ಮತ್ತು ಸಾಮಾಜಿಕ ಬದಲಾವಣೆಯ ಬದ್ಧತೆಯನ್ನ ದೃಢಪಡಿಸುತ್ತದೆ. ತಮ್ಮ ದೈನಂದಿನ ಕಾರ್ಯಗಳು, ತಮ್ಮ ಕುಟುಂಬ, ತಮ್ಮ ಮಕ್ಕಳ ಚಟುವಟಿಕೆಗಳು ಇವುಗಳೆಲ್ಲವೂ ಇದ್ದರೂ ಶ್ರೀಗಂಧದ ತಂಡ ಸದಾ ಸಮಾಜದ ಒಳಿತಿಗಾಗಿ ಮಿಡಿಯುವ ಹೃದಯಗಳು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತಾನು ಮನ ಧನದಿಂದ ಶ್ರಮಿಸುತ್ತಿರುವ ಶ್ರೀಗಂಧದ ಮನಸ್ಸುಗಳು. ಬನ್ನಿ, ಸಶಕ್ತ ಸಮಾಜದ ನಿರ್ಮಾಣದ ಕೈಂಕರ್ಯಕ್ಕೆ ಹೆಗಲಾಗುವ. ಧನ್ಯವಾದಗಳು.